ಅಲ್ಲ, ಅದಕ್ಕೇನೆ ನಾನು ಹೇಳಿದ್ದು, ಹೊರಗಡೆ ನಿಂತ್ಕೊಂಡು ನೀವು ರಾಜಾರೋಷವಾಗಿ ನಮ್ಮ ಹತ್ರ ಆ ದಾಖಲೆ ಇದೆ, ಈ ದಾಖಲೆ ಇದೆ, ಪೆನ್ ಡ್ರೈವ್ ಇದೆ, ಎಲ್ಲ ಇದೆ ಅಂತ ಊರಿಗೆಲ್ಲ ಬೊಗಳೆ ಬಿಡ್ತಾ ಇದ್ದವರು SIT ಅವರು ಒಂದು ನೋಟಿಸ್ ಕೊಟ್ಟ ತಕ್ಷಣ ದಿಕ್ಕುಪಾಲಾಗಿ ಓಡೋದ್ರಲ್ಲ. ನಿಮ್ಗೆ ನಾಚಿಕೆ ಆಗಬೇಕು. ಒಂದು ನಕಲಿ ಹೋರಾಟಗಾರರ ಬಣ್ಣ ಇವತ್ತು ಹೊರಗಡೆ ಬರ್ತಾ ಇದೆ. ಮೊಟ್ಟ ಮೊದಲನೆಯದಾಗಿ ಮಾಧ್ಯಮಗಳಿಗೆ ನಿಜವಾಗ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ಇವತ್ತು ಸೂಲಿಬೆಲೆ ಅವರು ಹೇಳಿದ್ರು ಮಾಬ್ ಮೆಂಟಾಲಿಟಿ ಅಂತ. ಪಾಪ ಜನನು ಹಾಗೇನೆ ಇವತ್ತು AI ಟೆಕ್ನಾಲಜಿ ಉಪಯೋಗಿಸಿಕೊಂಡು ಯೂಟ್ಯೂಬ್ಗಳಲ್ಲಿ ಅವ್ರಿಗೆ ಬೇಕಾದ ಹಾಗೆ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದು ಅಪನಂಬಿಕೆಯನ್ನ ತರಂತ ವಿಚಾರನ ಮಾಡ್ತಾರೆ. ಆ ವಿಚಾರದಲ್ಲಿ ನಾವುಗಳು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇವತ್ತು ಧರ್ಮಸ್ಥಳದ ಬಗ್ಗೆ, ಅಲ್ಲಿಯ ಕಾವಂತರ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಇವರು ಮಾಡಿರುವಂತಹ ಆಪಾದನೆಗಳೆಲ್ಲವೂ ಸಹ ಸುಳ್ಳು ಅಂತ ಹೇಳೋದ್ರ ಸಾಬೀತಾಗ್ತಾ ಬಂದಿದೆ. ಎರಡನೇದಾಗಿ ಇಷ್ಟೆಲ್ಲ ನಡೆದ್ರೂ ಸಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಯಾವತ್ತೂ ಪ್ರೆಸ್ ಮೀಟ್ ಮಾಡಲಿಲ್ಲ. ಮಧ್ಯದಲ್ಲಿ ಒಂದು ಸಾರಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಧರ್ಮಸ್ಥಳದ ನಂಬಿಕೆಯ ಬಗ್ಗೆ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ಏನೇ ಇದ್ರೂ ಅಣ್ಣಪ್ಪ ಸ್ವಾಮಿ ಮುಂದೆ ನೋಡ್ಕೊಳ್ತದೆ ಅಂತ. ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾರೋ ಈ ಬುರುಡೆ ಗ್ಯಾಂಗಿನ ನಕಲಿ ಹೋರಾಟಗಾರರಿಗೆ. ಇವತ್ತು ಪೊಲೀಸು ವಿಚಾರಣೆ ಎದುರಿಸದೇನೆ ನ್ಯಾಯಾಲಯದ ಬಾಗಿಲು ತಟ್ಟಿ ಇವರುಗಳೇ ಹೇಳಿ ಹಾಕಿಸಿದಂತ ಕ್ರೈಮ್ ಇದನ್ನ ರದ್ದು ಮಾಡಿ ಅಂತಾರೆ. ನಮಗೆ ಇನ್ವೆಸ್ಟಿಗೇಷನ್ ನೋಟಿಸ್ ನಿಲ್ಲಿಸಿ ಅಂತ ಕೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ಇವರಿಗೆ. ಇವರು ನಕಲಿ ಹೋರಾಟಗಾರರು ಅಂತ ಸಾಬೀತಾಗಿದೆ. ಏನು ತಿಮ್ಮರೋಡಿ ಅವರು, ಮಟ್ಟಣ್ಣನವರು ಮತ್ತೆ ಜಯಂತ ಶೆಟ್ಟಿ ನಿಮ್ಮ ಮಾಧ್ಯಮದಲ್ಲಿ ನಾನು ಕೂತಾಗ್ಲೇ ಹೇಳಿದ್ರು, ಬನ್ನಿ ನೀವು ಧರ್ಮಸ್ಥಳಕ್ಕೆ ಅಂತ. ನಾನು ಅವತ್ತೇ ಚಾಲೆಂಜ್ ಒಪ್ಕೊಂಡೆ, ಬರ್ತೀನಿ, ನಾಳೆ ಬೆಳಿಗ್ಗೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದೆ. ಇವತ್ತು ಎಲ್ಲಿ ಹೋದ್ರು ಜಯಂತ್ ಶೆಟ್ಟಿ ಅವರು, ಎಲ್ಲಿ ಹೋದ್ರು ಇವರು ನಿಮ್ಮ ತಿಮ್ಮರೋಡಿ ಅವರ, ವಿಠಲ್ ಗೌಡ್ರು, ಇವರೆಲ್ಲ ಹೊರಗಡೆಯಿಂದ ಕೂತ್ಕೊಂಡು ಬೇರೆ ಬೇರೆಯಾಗಿ ಮಾತಾಡ್ತಾರೆ. ಆದ್ರೆ ಒಂದು ಮಾತ್ರ ಚಂದ್ರಶೇಖರ್ ಅವರು ಹೇಳಿದ್ರು, ಇದು ತಾರತಮ್ಯದಿಂದ ನಡೆಯುತ್ತಿರುವಂತಹ ವಿಚಾರಣೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನೀವು ವಾಟ್ಸಾಪ್ ಅಲ್ಲಿ ಒಂದು ಹೆಣ್ಣುಮಗಳಿಗೆ ಏನಾದ್ರೂ ಒಂದು ಅಸಹ್ಯವಾದ ಮೆಸೇಜ್ ಬಂದ್ರೆ ಎಲ್ಲಾ ಕಡೆ ಹುಡುಕಿ 11 ಜನ ಅರೆಸ್ಟ್ ಮಾಡಿದ್ರಲ್ಲಪ್ಪ. ಪ್ರಿಯಾಂಕಾ ಖರ್ಗೆಗೆ ಒಂದು ಕೊಲೆ ಬೆದರಿಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದ್ರಿ. ಯಾಕೆ ಇವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ? ಕಾನೂನಿನ ತೊಡಕಂತೆ. ನಮ್ಮ ಗೃಹ ಮಂತ್ರಿಗಳು ಅದು ಯಾವ ಮಟ್ಟದಲ್ಲಿ ಹೇಳ್ತಾರೋ ಏನೋ ನಮಗೆ ಅರ್ಥನೇ ಆಗಲ್ಲ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಬಹುದು, ಸ್ವಲ್ಪ ಕಾನೂನಿನ ತೊಡಕಿದೆ ಅಂದ್ರು. ಕೇಳ್ತೀನಿ, ನಮ್ಮ ಕೆಳಮಟ್ಟದ ಅಧಿಕಾರಿಗಳನ್ನ ಕೇಳ್ತೀನಿ, ತನಿಖೆಯನ್ನ ನೋಡ್ತೀನಿ, ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳುವಂತದ್ದು. ಆದ್ರಿಂದ ಇವತ್ತು ಏನು SIT ಇದೆ, ಅವರು ಈ ನಕಲಿ ಹೋರಾಟಗಾರರ ಬಗ್ಗೆ ಬಹಳ ಒಂದು ರೀತಿಯ ಸಾಫ್ಟ್ ಕಾರ್ನರ್ನ ತೋರಿಸ್ತಾ ಇದ್ದಾರೆ. ಒಬ್ಬ ಯಾರೇ ಆಗ್ಲಿ, ಅವನು ಅಪರಾಧಿ ಇರ್ಬೋದು, ಏನೋ ಒಂದು ಅವನಿಗೊಂದು ನೋಟಿಸ್ ಕೊಟ್ಟ ಮೇಲೆ ಅವನು ನ್ಯಾಯಯುತವಾಗಿ ಸ್ಟೇಷನ್ಗೆ ಬಂದು ಅವನ ಹೇಳಿಕೆಗಳನ್ನ ಹೇಳಬೇಕು. ಇವರು ಅವ್ರಿಗೆ ಬಹಳ ಅಪೀಸ್ಮೆಂಟ್, ಒಂದ್ ನೋಟಿಸು, 2ನೇ ನೋಟಿಸು, 3ನೇ ನೋಟಿಸು. ಬಡಪಾಯಿಗೆ ಆದ್ರೆ ಹಿಂಗ್ ಮಾಡ್ತಿದ್ರ ನೀವು? ಅದಕ್ಕೆ ಹೇಳೋದು, ನಾನು ಪದೇ ಪದೇ ಹೇಳ್ತೀನಿ, ಉಳ್ಳವರಿಗೆ ಕಾನೂನು ಅವ್ರಿಗೆ ಬೇಕಾದಂಗೆ, ಪಾಪದ ಬಡಪಾಯಿಗಳಿಗೆ ಏನೂ ಇಲ್ಲ. ಅಲ್ಲ, ಇದನ್ನ ಇಷ್ಟು ಲೈಟ್ ಆಗುತ್ತಾ ಅಂತ ಹೇಳಿ ಚಂದ್ರಶೇಖರ್ ಅವರು ಕೂಡ ಕರೆಕ್ಟ್ ಸರ್. ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಚಂದ್ರಶೇಖರ್ ಅವರೇ, ಈ ಕಾನೂನಾತ್ಮಕವಾದ ಟೆಕ್ನಿಕಲ್ ಅಂಶಗಳು ಇನ್ನೂ ಕೂಡ ಸ್ಪಷ್ಟ ಆಗಬೇಕು. ಈ ಮೂಲ FIR ಅನ್ನೇ ರದ್ದು ಮಾಡಿ ಅಂತ ಕೋರಿರೋದ್ರಿಂದ SIT ರಚನೆ, ಅಲ್ಲಿಗೆ ಅದರ ಅಸ್ತಿತ್ವ ಏನಾಗುತ್ತೆ? SIT ಇಷ್ಟು ದಿನ ನಡೆಸಿರುವ ಡ್ರಿಲ್ಲು, ಅದಕ್ಕೆ ಇನ್ವೆಸ್ಟ್ ಆದ ದುಡ್ಡಿಗಿಂತ ಹೆಚ್ಚಾಗಿ ಇಡೀ SIT ಹಾಗೆ ಉತ್ಖನನ ಆಗುವಾಗ ಧರ್ಮಸ್ಥಳ ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಆದ ಅಪಪ್ರಚಾರ ಇತ್ತಲ್ಲ, ಇದಕ್ಕೆಲ್ಲ ಕಾಂಪನ್ಸೇಟ್ ಹೇಗೆ? ಈಗ ಇವ್ರಿಗನ್ನಿಸ್ತು FIR ಸ್ಕ್ವಾಶ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ, ಬಟ್ ಇಷ್ಟು ದಿನ ಆದ ಕಾನೂನಾತ್ಮಕ
ಕಾನೂನಾತ್ಮಕ ಪ್ರಕ್ರಿಯೆಗಳು, ಅದಕ್ಕೆ ವ್ಯಯವಾದ ಹಣ, ಹಾಗೆ ಉಂಟಾದ ಪಬ್ಲಿಕ್ ಒಪಿನಿಯನ್, ಇದಕ್ಕೆಲ್ಲ ಆದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಇದು ಯಾರು ಹೊಣೆ ಅಂತ ಹೇಳಿ? ಇವತ್ತು ಬುರ್ಡೆ ಗ್ಯಾಂಗ್ ಆಗಿದ್ದು ಹೇಡಿ ಗ್ಯಾಂಗ್ ಹೇಗೆ ಪರಿವರ್ತನೆ ಆಗಿದೆ, ಇವತ್ತು ಜನರ ಮುಂದೆ ಹಾಸ್ಯಾಸ್ಪದವಾಗಿದೆ. ಇಂತಹ ಒಂದು ಇದಕ್ಕೆ ನೀವು ನಿರ್ಭೀಡೆಯಿಂದ ಯಾವುದೇ ಭಯ ಎದುರಿಸಿ ನೀವು ಕೂಡ ಫೇಸ್ ಮಾಡಿದ್ರಿ ಇಷ್ಟು ದಿವಸ. ಸ್ಮಿತಾ ಅವರೇ, ನೀವು ಇರ್ಲಿಲ್ಲ, ಆಮೇಲೆ ನನ್ಗೇನು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ರಿಪಬ್ಲಿಕ್ ಟಿವಿ, ಶೋಭಾ ಮೇಡಮ್ ಅವ್ರಿಗೆ, ನಿಮಗೆ, ನಾಗೇಂದ್ರ ಅವ್ರಿಗೆ, ಇಡೀ ಎಂಟೈರ್ ನಿಮ್ಮ ರಿಪಬ್ಲಿಕ್ ಟಿವಿಗೆ ಮತ್ತೆ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದ ಹೇಳಲೇಬೇಕು. ಮತ್ತು ಸಾರ್ವಜನಿಕರಾಗಿ ಇವತ್ತು ಆ ಧರ್ಮಸ್ಥಳದ ಅದೊಂದು ಅಸ್ಮಿತೆಯನ್ನು ಉಳಿಸಿದ್ದಕ್ಕೆ, ಕಾವೇಂದ್ರ ಅಸ್ಮಿತೆಯನ್ನು ಉಳಿಸಿದ್ದಕ್ಕೆ ನಮ್ ಕರ್ತವ್ಯ ಕೂಡ. ಸ್ಮಿತಾ ನೋಡಿ, ಒಂದ್ ವಿಚಾರ ಹೇಳ್ತೀನಿ. ನೀವು ಇವತ್ತು ಅವ್ರ ಅಪ್ಲಿಕೇಶನ್ ವಾಪಸ್ ತಗೊಂಡಿದಾರಲ್ಲ, ಹಿಂದೆ ಇರ್ತಕ್ಕಂಥ ಕುತರ್ಕವನ್ನ ಯೋಚನೆ ಮಾಡಿ. ಇದು ಅಂತ್ಯ ಅಲ್ಲ ಸ್ಮಿತಾ, ಇದು ಆರಂಭ. ಯಾಕೆ ಆರಂಭ ಅಂತ ಹೇಳಿದ್ರೆ ನೋಡಿ, ಇವ್ರ ಉದ್ದೇಶ ಇದ್ದಿದ್ದು 3. ಮೊದಲನೇದು ಏನು, ವಿದೇಶಿ ಶಕ್ತಿಗಳಿಂದ ಮತಾಂತರ ಶಕ್ತಿನ ಹಣ ಬರಬೇಕಿತ್ತು, ಅದ್ರ ಹಣ ಮಾಡಬೇಕಿತ್ತು, ಹಣ ಮಾಡಿದ್ರು. ಹೇಗೋ ಜನರ ಮನಸ್ಸಲ್ಲಿ ಕನ್ಫ್ಯೂಷನ್ ತಂದ್ಬಿಟ್ಟು ಒಂದಷ್ಟು ಕೆಟ್ಟ ತರಿಸಬೇಕಿತ್ತು, ಅದನ್ನ ಮಾಡಿದ್ರು. ಏನೋ ಒಂದು ಪ್ರಯತ್ನ ಮಾಡಿದ್ರೆ ಸರ್ಕಾರದಿಂದ ಏನೆಲ್ಲ ಮಾಡ್ಬೇಕಾಯ್ತು ಅದಕ್ಕೆ ಪ್ರಯತ್ನ ಮಾಡಿದ್ರು, ಸೋತ್ರು. ಇವತ್ತು ಆ ಹಿನ್ನಡೆ ಆದ್ಮೇಲೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗಿ ಇವ್ರ ಜೀವನ ಅಂತ್ಯ ಮಾಡ್ಕೊಳಕ್ ಹೋಗಲ್ಲ. ಇವರ ಮುಂದಿನ ಗುರಿ ಇರ್ದೇವಲ್ಲ, ಆ ಕಡೆಗೆ ಇವ್ರ ಗಮನ ಹೋಯ್ತು. ನೆಕ್ಸ್ಟ್ ಮಲೆ ಮಹದೇಶ್ವರದ ಬೆಟ್ಟದ ಕಡೆಗೆ ಇವ್ರ ಗಮನ ಹೋಯ್ತು. ಯಾವ್ದು ಕುದುರೆ ಮುಖದ ಕಡೆ ಗಮನ ಹೋಯ್ತು. ಸ್ಮಿತಾ ನಿನ್ನೆ ಸಮೀರ್ ವಿಡಿಯೋ ರಿಲೀಸ್ ಮಾಡಿದಾನೆ, ಮತ್ತೆ ವಿಡಿಯೋ ರಿಲೀಸ್ ಮಾಡಿದಾನೆ ಕುದುರೆ ಮುಖದ ಬಗ್ಗೆ. ಅಲ್ಲಿ ನಕ್ಸಲ್ ರೈಟ್ ಇದ್ರು, ಅವ್ರನ್ನೆಲ್ಲ ಹಕ್ಕುಗಳನ್ನ ಕಿತ್ಕೊಳ್ಳಲಾಯ್ತು ಅಂತೇಳಿ. ಅದರ ಅರ್ಥ ಏನು, ಈ ನಕ್ಸಲೈಟ್ ಗ್ಯಾಂಗ್ ನ ಏನು ಚಿಂತನೆಗಳಿದೆ, ಹಿಂದೂ ಧರ್ಮಕ್ಷೇತ್ರಗಳನ್ನ ವಿಭಜಿಸ್ತಕ್ಕಂಥದ್ದು, ಅದು ಇಲ್ಲಿ ಧರ್ಮಸ್ಥಳಕ್ಕೆ ನಿಂತಿಲ್ಲ. ಈಗ ಅದನ್ನ ಇಲ್ಲಿಂದ ಅವ್ರ ಕಾಲ್ ಕಿತ್ತು, ಇಲ್ಲಿ ಏನು ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿಂದ ಕಾಲ್ ಕಿತ್ತು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ದೇವಸ್ಥಾನಗಳನ್ನ, ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳನ್ನ, ಅಥವಾ ಈ ಕುದುರೆ ಮುಖ ಅಂತ ಏನು ಪಬ್ಲಿಕ್ ಸೆಂಟಿಮೆಂಟಲ್ ವಿಚಾರಗಳಿದೆ ಅವನ್ನ ಎತ್ಕೋಬೇಕು, ಮತ್ತೆ ಎಕ್ಸರ್ಸಿಸಮ್ ಅನ್ನು ಶುರು ಮಾಡಬೇಕು ಅಂತಕ್ಕಂಥ ಹುನ್ನಾರ. ನೋಡಿ ಸ್ಮಿತಾ, ಇವತ್ತು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದ ಒಂದೇ ಒಂದು ತಪ್ಪಿಗೆ ಚಿನ್ನಯ್ಯ ಇವತ್ತು ಜೈಲಲ್ಲಿದ್ದಾನೆ. ಆದ್ರೆ ಯಾರು ಚಿನ್ನಯ್ಯನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಆ ಗ್ಯಾಂಗು, ಅಲ್ಲಿ KV ಧನಂಜಯ ಹಿಡ್ಕೊಂಡು ಆ ಟೀಮು, ಯಾಕೆ KV ಧನಂಜಯ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವನ್ನ ದಾರಿ ತಪ್ಪಿಸಿದ್ರು ಅವರು. ಆ ವಿಷಯ ಹೇಳಿದೆ. ಅದಾದ್ಮೇಲೆ ರಾಜ್ಯ ಸರ್ಕಾರವನ್ನ ದಾರಿ ತಪ್ಪಿಸಿದವರು SIT ಫಾರಂ ಮಾಡೋದಕ್ಕೆ ತಗೊಂಡೋಗಿ ಸಿದ್ದರಾಮಯ್ಯನವ್ರ ಮೇಲೆ ಬಲವಂತ ಮಾಡಿದ್ರು, ಒತ್ತಾಯ ಹಾಕ್ದವರು. ಅದಾದ್ಮೇಲೆ ಸಮೀರನ್ನ ಕರ್ಕೊಂಡು ಇದಕ್ಕೆ ಡೆಲ್ಲಿಗೆ ಕರ್ಕೊಂಡೋದ ಚಿಕ್ಕನಹಳ್ಳಿ ಅವರು. ಅದಾದ್ಮೇಲೆ ದ್ವಾರಕನಾಥ್ ಅಂತಂತವರು. ಇವತ್ತುವರೆಗೂ ಇದು ಹಿಂದೆ ನಿಂತಿರ್ತಕ್ಕಂಥ ಒಟ್ಟು ಏನೋ ಒಂದು ನಕ್ಸಲೈಟ್ ವ್ಯವಸ್ಥೆ ಇದೆ, ಅಥವಾ ಸರ್ಕಾರದ ಕೃಪಾಪೋಷಿತ ವ್ಯವಸ್ಥೆ ಇದೆ, ಇವತ್ತು ಅವ್ರದ್ದೆಲ್ಲ ಬಯಲ್ಗಳಿರೋದು ಯಾರು? ಇದು ಅಕಸ್ಮಾತ್ ಏನಾದ್ರು ಕೋರ್ಟ್ ಪರ್ಮಿಷನ್ ಕೊಟ್ಬಿಟ್ಟು ಈ ಕೇಸ್ ವಾಪಸ್ ಆಗ್ಬಿಟ್ರೆ, ಅಥವಾ ಕಂಪ್ಲೇಂಟ್ ವಾಪಸ್ ಆಗ್ಬಿಟ್ರೆ, ಇವ್ರೆಲ್ಲರೂ ತಪ್ಪಿಸ್ಕೊಂಡ್ಬಿಡ್ತಾರೆ. ಇದು ಯಾವತ್ತೂ ಆಗ್ಬಾರ್ದು. ಅದಕ್ಕೆ ಘನ ನ್ಯಾಯಾಲಯಕ್ಕೆ ನಾನು ಇದು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಯಾರ್ಯಾರು ಈ ಪಿತೂರಿದಾರರಿದ್ದಾರೆ, ಮತ್ತೆ ಇದು ಹಿಂದೆ ಇರ್ತಕ್ಕಂಥ ಇಡೀ ವ್ಯವಸ್ಥೆಗಳಿದೆ, ಇವಕ್ಕೆ ಅತ್ಯುಗ್ರ ಶಿಕ್ಷೆ ಆಗ್ಬೇಕು. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವರು ನೆಕ್ಸ್ಟ್ ಏನೇನು ಇವರ ದಾರಿಗಳಿದೆಯಲ್ಲ, ಇವರು ಮತ್ತೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹಿಂದೂ ದೇವಸ್ಥಾನಗಳನ್ನ ಇವತ್ತು ನೋಡಿ, ಅಲ್ಲ, ಈಗ ಚಂದ್ರಶೇಖರ್ ಬರೋಣ. ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡೋದಂತ ನಿಮ್ಮ ಮಾತು ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಒಂದ್ ನಿಮಿಷ ನಾನು ಹೇಳೋದು, ಈಗ ಇವರೇ ಕೇಳಿದ್ದು